ದಾಂಡೇಲಿ ನ್ಯೂಸ್ 9ಗೆ ಸ್ವಾಗತ. ನಾನು ನಿಮ್ಮ ಸಂದೇಶ್ ಜೈನ್. ಮೊದಲಿಗೆ ಮುಖ್ಯಾಂಶಗಳು. ಸ್ಥಗಿತಗೊಂಡ ಶ್ರೇಯಸ್ ಕಾಗದ ಕಾರ್ಖಾನೆ ಪುನರಾರಂಭಕ್ಕೆ ದಿನಗಣನೆ. ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಸಂಪರ್ಕಿಸಿ ಎಸ್ ಬದರಿನಾಥ್. ಊರಿನ ಸೌಹಾರ್ದತೆಯಲ್ಲಿ ಪೊಲೀಸರ ಜೊತೆ ನಾಗರಿಕರ ಸಹಕಾರ ಅತ್ಯಗತ್ಯ. ವಿದ್ಯುತ್ ದುರಸ್ತಿ ಕಾರ್ಯದ ಸಾಹಸದಲ್ಲಿ ಯಶಸ್ವಿಯಾದ ಎಸ್ಕಾಂ. ಹಸಿ ಕಸ ಹಾಗೂ ಆಹಾರ ಪದಾರ್ಥಗಳನ್ನು ಹೀಗಾಕಬೇಡಿ. ಬಿಜೆಪಿ ಗೆಲುವಿಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ. ಕೆಡಿಸಿಸಿ ಚುನಾವಣೆಯ ಬಗ್ಗೆ ಗೋಟ್ನೇಕರ್ ಹೇಳಿದ್ದೇನು? ನೀರು ಕೊಂಡೊಯ್ಯುವ ಬರದಲ್ಲಿ ಧರೆಗುರುಳುತ್ತಿರುವ ಮರಗಿಡಗಳು. ನಾಡಿಗೆ ಬಂದ ಹೆಬ್ಬಾವನ್ನ ಮರಳಿ ಕಾಡಿಗೆ ಸೇರಿಸಿದ ಉರಗ ಪ್ರೇಮಿ ರಜಾಕ್ ಶಾ. ವಾರ್ತೆಗಳ ವಿವರ. ಸ್ಥಗಿತಗೊಂಡಿದ್ದ ಶ್ರೇಯಸ್ ಕಾಗದ ಕಾರ್ಖಾನೆ ಪುನರಾರಂಭಕ್ಕೆ ದಿನಗಣನೆ. ಅಂದ ಹಾಗೆ ಕಳೆದ 1 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಶ್ರೇಯಸ್ ಕಾಗದ ಕಾರ್ಖಾನೆ ಪುನರಾರಂಭ ಆಗಬೇಕು. ಪುನರಾರಂಭ ಆದರೆ ಕಾರ್ಮಿಕರ ಬದುಕು ಹಸನಾಗ್ತದೆ ಎನ್ನುವ ನಿರ್ದಿಷ್ಟವಾದ ಗುರಿಯೊಂದಿಗೆ ಕಾರ್ಖಾನೆ ಪುನರಾರಂಭ ಆಗಲೇಬೇಕು ಎನ್ನುವಂಥ ಆಗ್ರಹಪೂರ್ವಕ ಮನವಿಯನ್ನ ಮಾಡುವುದರ ಮೂಲಕ ಸತತವಾಗಿ ದಾಂಡೇಲಿ ನ್ಯೂಸ್ 9 ಒಂದು ಅಭಿಯಾನವನ್ನ ಪ್ರಾರಂಭಿಸಿತ್ತು. ಕಳೆದ ಹಲವು ದಿನಗಳಿಂದ ಕಾರ್ಖಾನೆ ಪುನರಾರಂಭವಾಗುವ ನಿಟ್ಟಿನಲ್ಲಿ ಕಾರ್ಖಾನೆಯ ಮಾಲಕರನ್ನ ಒಂದು ಎಚ್ಚರಿಸುವ ಒಂದು ಪ್ರಯತ್ನವನ್ನ ದಾಂಡೇಲಿ ನ್ಯೂಸ್ 9 ಮಾಡಿತ್ತು. ಈ ನ್ಯೂಸ್ಗಳು ಸುದ್ದಿಗಳು ಬರ್ತಾ ಇದ್ದ ಹಾಗೇನೆ ದಾಂಡೇಲಿಯ ಸೊರಗಾವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸೊರಗಾವಿಯವರು ಅವರ ಗೆಳೆಯ ನಗರಸಭೆಯ ಮಾಜಿ ಸದಸ್ಯರಾಗಿರುವ ಫಿರೋಜ್ ಖಾನ್ ಬಾಳೆಖಾನ್ ಅವರ ಜೊತೆ ಪ್ರತಿದಿನ ದಾಂಡೇಲಿಯಿಂದ ಹಳಿಯಾಳಕ್ಕೆ ಕಾರಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಶ್ರೇಯಸ್ ಕಾಗದ ಕಾರ್ಖಾನೆ ಬರ್ತಾ ಇದ್ದಂತೆ ಪ್ರತಿದಿನ ಈ ನಮ್ಮ ದಾಂಡೇಲಿ ನ್ಯೂಸ್ 9 ನಲ್ಲಿ ಬರ್ತಾ ಇರುವಂತಹ ಸುದ್ದಿಗಳ ಬಗ್ಗೆ ಚರ್ಚೆಯನ್ನ ಮಾಡತೊಡಗಿದ್ರು. ಕಾಗದ ಕಾರ್ಖಾನೆ ಯಾಕೆ ಬಂದಾಯಿತು, ಬಂದಾದ ನಂತರದಲ್ಲಿ ಕಾರ್ಮಿಕರ ಸ್ಥಿತಿಗಳೇನು, ಅವರ ಭವನಗಳೇನು ಎನ್ನುವುದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡತೊಡಗಿದ್ರು. ಕೊನೆಗೆ ಇದಕ್ಕೆ ಏನಾದರೂ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡೋಣ ಎನ್ನುವಂತಹ ಸ್ಥಿತಿಗೆ ಬಂದ್ರು. ಕೊನೆಗೆ ಅವರ ಬಹುಕಾಲದ ಆಪ್ತ ಗೆಳೆಯ ನಿವೃತ್ತ ಸೈನಿಕರಾಗಿರುವಂತಹ ಚಿಕ್ಕಯ್ಯ ಮುರುಗಯ್ಯ ಮಠಪತಿ ಎನ್ನುವಂಥವರನ್ನ ಸಂಪರ್ಕವನ್ನ ಮಾಡಿದ್ರು. ಅವರಲ್ಲಿ ಈ ಕಾರ್ಖಾನೆಯ ಬಗ್ಗೆ ಎಲ್ಲವನ್ನ ಬಿಡಿಸಿ ಹೇಳಿದ್ರು. ಕಾರ್ಖಾನೆಯನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಖರೀದಿ ಮಾಡಿ ಅಲ್ಲಿಯ ಕಾರ್ಮಿಕರಿಗೆ ಬದುಕನ್ನು ಕೊಡುವ ಅಂತ ಹೇಳಿ ಒಂದು ಸಂಕಲ್ಪವನ್ನ ತೊಟ್ಟರು. ಅದಕ್ಕೆ ನಿವೃತ್ತ ಸೈನಿಕರಾಗಿರುವಂತಹ ಬಡತನದ ಬೇಗೆಯಲ್ಲಿ ಬೆಳೆದು ಬಂದಂತಹ ಇಡೀ ಸಮಗ್ರ ಜೀವನದಲ್ಲಿ ಒಂದು ಹೊಸತನಗಳ ಹೊಸ ಆಯಾಮಗಳನ್ನು ಹುಡುಕಿ ಉಜ್ವಲ ಬದುಕಿನೆಡೆಗೆ ಸಾಕ್ತಾ ಇರುವಂತಹ ಚಿಕ್ಕಯ್ಯ ಮುರುಗಯ್ಯ ಮಠಪತಿಯವರು ಕಾರ್ಖಾನೆಯನ್ನ ಖರೀದಿಗೆ ಮುಂದಾಗ್ತಾ ಇದ್ದಂತೆ ಕಾರ್ಖಾನೆಯ ಮಾಲಕರಿಗೆ ದೂರವಾಣಿಯ ಮೂಲಕ ಮೊಬೈಲ್ ಮೂಲಕ ಮಾತುಕತೆಯನ್ನ ನಡೆಸಿದ್ರು. ಒಂದು ಹಂತದ ಮಾತುಕತೆ ಆಯಿತು. ಈ ನಡುವೆ ದಾಂಡೇಲಿ ನ್ಯೂಸ್ 9 ಮತ್ತಷ್ಟು ವಿಸ್ತೃತವಾದಂತಹ ಸುದ್ದಿಯನ್ನ ಪ್ರಸಾರ ಮಾಡತೊಡಗಿತ್ತು. ಕೊನೆಗೆ ಕಾರ್ಖಾನೆಯ ಮಾಲಕರು ನಿರಂತರವಾಗಿ ಈ ಕಾರ್ಖಾನೆಯನ್ನ ಖರೀದಿ ಮಾಡುವಂತೆ ಇವರಿಗೆ ಆಗ್ರಹಪೂರ್ವಕವನ್ನ ಮನವಿಯನ್ನು ಕೂಡ ಮಾಡಿದ್ರು. ಈ ರೀತಿ 1 ಸುತ್ತು 2 ಸುತ್ತಿನ ಮಾತುಕತೆಯು ನಡೆಯಿತು. ಎಲ್ಲವೂ ಫಲಪ್ರದಾಯಕವಾಗ್ತಾ ಇದ್ದಂತೆ ಮಾಲಕರ ಜೊತೆ ಮಾತುಕತೆ ಫಲಪ್ರದಾಯವಾಗಿ ನಡೆದ ನಂತರದಲ್ಲಿ ದಾಂಡೇಲಿಗೆ ಬಂದು ಕಾಗದ ಕಾರ್ಖಾನೆಯ ಶ್ರೇಯಸ್ ಕಾರ್ಖಾನೆಯ ಕಾರ್ಮಿಕರ ಜೊತೆ ಮಾತುಕತೆಯು ಕೂಡ ಆಯಿತು. ಈ ಮಾತುಕತೆಯಲ್ಲಿ ಖರೀದಿದಾರರಾಗಿರುವಂತಹ ಚಿಕ್ಕಯ್ಯ ಮುರುಗಯ್ಯ ಮಠಪತಿಯವರು ಹಾಗೆ ದಾಂಡೇಲಿ ನ್ಯೂಸ್ 9 ನಿಂದ ನಾವು, ಅದೇ ರೀತಿ ಸೊರಗಾವಿ ಶಾಲೆಯ ಅಧ್ಯಕ್ಷರಾಗಿರುವ ಸೊರಗಾವಿ ಮತ್ತೆ ಮಾಜಿ ನಗರಸಭಾ ಸದಸ್ಯರಾಗಿರುವ ಫಿರೋಜ್ ಖಾನ್ ಬಾಳೆಖಾನ್ ಅವರು ಸೇರಿ ಎಲ್ಲ ಕಾರ್ಮಿಕರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ವಿ. ಕಾರ್ಮಿಕರ ಭವನಗಳನ್ನ ಕೇಳಿದ್ವಿ. ಆ ನಂತರ ಕಾರ್ಮಿಕರ ಎಲ್ಲ ಭವನಗಳಿಗೆ ಒಪ್ಕೊಂಡು ಕಾರ್ಮಿಕರು ಕೂಡ ಈ ಮಾಲಕರ ಖರೀದಿದಾರರ ಎಲ್ಲ ಮಾತುಗಳನ್ನು ಒಪ್ಕೊಂಡು ಖರೀದಿದಾರರು ಆಡಿದ ಮಾತಿನಂತೆ ನಾವು ಕಾರ್ಖಾನೆಯನ್ನ ಪ್ರಾರಂಭ ಮಾಡಬೇಕು ಅಂತಿದ್ರೆ ಕಾರ್ಮಿಕರಿಗೆ ಮೊದಲ 1 ತಿಂಗಳ ವೇತನವನ್ನ ನೀಡಿಯೇ ಕಾರ್ಖಾನೆಯನ್ನ ಪ್ರಾರಂಭಿಸಲಿಕ್ಕೆ ಮುಂದಡಿ ಇಡೋಣ ಎನ್ನುವ ಮಾತನಾಡಿದ್ರು. ಖಂಡಿತವಾಗಿ ಬಹಳ ಹರ್ಷವನ್ನ ಕೂಡ ಕಾರ್ಮಿಕರು ವ್ಯಕ್ತಪಡಿಸಿದ್ರು. ಆದ್ರೆ ಚಿಕ್ಕಯ್ಯ ಅವರು ಆಡಿದ ಮಾತಿನಂತೆ ಕಾರ್ಮಿಕರಿಗೆ ಚೆಕ್ ಮೂಲಕ ವೇತನವನ್ನ ನೀಡಲಿಕ್ಕೆ ಮುಂದಾದ್ರು.
ಈ ಸಂದರ್ಭದಲ್ಲಿ ಕಾರ್ಮಿಕರು ಹೇಳಿದ್ರು, ಕಳೆದ 1 ವರ್ಷದಿಂದ ನಮ್ಗೆ ಉದ್ಯೋಗ ಇಲ್ಲದೆ ಇರುವುದರಿಂದ ಕಾರ್ಖಾನೆ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಚೆಕ್ ಮೂಲಕ ವೇತನವನ್ನ ಕೊಟ್ರೆ ಅಲ್ಲಿ ನಮ್ದು ಸಾಲಗಳು ಇರುವುದರಿಂದ ಆ ಹಣವನ್ನ ಸಾಲದ ಹಣಕ್ಕೆ ವಜಾ ಮಾಡಬಹುದಾದ ಹಿನ್ನೆಲೆಯಲ್ಲಿ ನೇರವಾಗಿ ನಗದು ರೂಪದಲ್ಲಿ ಕೊಡಿ ಅಂತ ಹೇಳಿದ್ರು. ಆ ನಂತರ ಚಿಕ್ಕಯ್ಯವರು ಅವರ ಚಾರ್ಟರ್ಡ್ ಅಕೌಂಟೆಂಟ್ಗೆ ಮಾತನಾಡಿದ್ರು. ಅಲ್ಲಿ 10,000ಕ್ಕಿಂತ ಹೆಚ್ಚಿನ ಮೊತ್ತವನ್ನ ನೇರ ನಗದಿನ ಮೂಲಕ ಕೊಡುವ ಹಾಗಿಲ್ಲ, ಜೊತೆಗೆ ಕಾನೂನಾತ್ಮಕ ಅಡೆತಡೆಗಳು ಇರುವುದರಿಂದ ಎಲ್ಲವೂ ಕೂಡ ಅಕೌಂಟ್ ಥ್ರೂ ಆಗಬೇಕು ಎನ್ನುವಂತಹ ಮಾಹಿತಿಯನ್ನ ಮತ್ತೆ ಸೂಚನೆಯನ್ನ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಕೊಟ್ಟಿದ್ದಾರೆ. ಈ ನಡುವೆ ಇವತ್ತು ನಾಳೆ ಒಳಗಡೆ ಮತ್ತೆ ಎಲ್ಲವೂ ಕೂಡ ಸರಿಯಾಗಿ ಚೆಕ್ ಮೂಲಕ ವೇತನವನ್ನ ಕೊಡಬೇಕು ಎನ್ನುವುದರ ಅಷ್ಟರ ಒಳಗಡೆ ಮಾಲಕರು ಮಾಡಿರುವಂತಹ ತಪ್ಪು ಏನು ಅಂತ ಹೇಳಿದ್ರೆ ಕ್ರೆಡಿಟರ್ಸ್ ಜೊತೆ ಮಾತುಕತೆಯನ್ನ ನಡೆಸದೇ ಇರುವಂತದ್ದು. ಹಾಗಾಗಿ ಈ ಖರೀದಿದಾರರಾಗಿರುವಂತಹ ಚಿಕ್ಕಯ್ಯವರಿಗೆ ಕ್ರೆಡಿಟರ್ಸ್ನವರು ಫೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಯಾವುದೇ ಸಂದರ್ಭದಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡುವ ಮುನ್ನ ಹಿಂದಿನ ಮಾಲಕರ ಜೊತೆ ಸೇರಿ ಒಂದು ಸಭೆಯನ್ನ ನಡೆಸಬೇಕು ಅಂತೇಳಿ ಆ ಸಭೆಯನ್ನ ಹಿಂದಿನ ಮಾಲಕರೇ ಸಭೆಯನ್ನ ಸಂಘಟಿಸಬೇಕು ಎನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಒಂದು ವೇಳೆ ಆ ಸಂದರ್ಭದಲ್ಲಿ ಚಿಕ್ಕಯ್ಯವರು ಹಿಂದಿನ ಮಾಲಕರು ಸಭೆಯನ್ನು ಸಂಘಟಿಸದಿದ್ದ ಪಕ್ಷದಲ್ಲಿ ನಾವೇ ಖುದ್ದಾಗಿ ಸಭೆಯನ್ನ ಸಂಘಟಿಸಿ ಎಲ್ಲವನ್ನು ಕೂಡ ಚರ್ಚಿಸಿ ಒಂದು ಇತ್ಯರ್ಥ ಮಾಡೋಣ ಎನ್ನುವಂತಹ ಮಾತನ್ನ ಹೇಳಿದರು. ಹಾಗಾಗಿ ಬಹುಶಃ ಅಂದುಕೊಂಡಂತೆ ಆಗಿರ್ತಿದ್ರೆ ಇವತ್ತು ಅಥವಾ ನಾಳೆ ಸಂಜೆ ಒಳಗಡೆ ಎಲ್ಲವೂ ಬಗೆಹರಿದು ದೀಪಾವಳಿಯಲ್ಲಿ ಕಾರ್ಖಾನೆ ಪುನರಾರಂಭ ಆಗ್ಬೇಕಿತ್ತು. ಹಾಗಂತೇಳಿ ಕಾರ್ಮಿಕರು ನಿರಾಶರಾಗೋದು ಬೇಡ. ಖಂಡಿತವಾಗಿ ಕಾರ್ಖಾನೆ ನಿವೃತ್ತ ಸೈನಿಕ ದೇಶಕ್ಕಾಗಿ ತನ್ನ ಸೇವೆಯನ್ನ ನೀಡಿದಂತಹ ಒಬ್ಬ ಪ್ರಾಮಾಣಿಕ ಮತ್ತೆ ಸೃಜನಶೀಲ ವ್ಯಕ್ತಿತ್ವದ ಚಿಕ್ಕಯ್ಯ ಮುರುಗಯ್ಯ ಅವರು ಖಂಡಿತವಾಗಿ ಮುಂದಡಿಯನ್ನ ಇಟ್ಟಿದ್ದಾರೆ. ಅವರ ಮೂಲಕವೇ ಅವರ ನೇತೃತ್ವದಲ್ಲಿ ಅವರ ಮಾಲಕತ್ವದಲ್ಲಿ ಕಾರ್ಖಾನೆ ಆದಷ್ಟು ಶೀಘ್ರ ಕೆಲವು ದಿನಗಳ ಒಳಗೆ ಪ್ರಾರಂಭ ಆಗ್ಲಿಕ್ಕಿದೆ. ಈಗಾಗಲೇ ಚಿಕ್ಕಯ್ಯವರು ಎಲ್ಲ ಕ್ರೆಡಿಟರ್ಸ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಫಲಪ್ರದಾಯಕವಾಗಿ ಮಾತುಕತೆಗಳು ಕೂಡ ನಡೆದಿದೆ. ಮತ್ತೊಂದು ಸುತ್ತಿನ ಮಾತುಕತೆ ಇವತ್ತು 1-2 ದಿನದ ಒಳಗಡೆ ಅಂದ್ರೆ ದೀಪಾವಳಿಯ ಮುಗಿದ ಕೂಡಲೇ ಕ್ರೆಡಿಟರ್ಸ್ ಜೊತೆ ಒಂದು ಮಾತುಕತೆ ಆಗ್ತದೆ. ಈ ಮಾತುಕತೆಯನ್ನ ಕಾರ್ಖಾನೆಯ ಈ ಹಿಂದಿನ ಮಾಲಕರು, ಕಾರ್ಖಾನೆಯ ಮೂಲ ಮಾಲಕರು ಈ ಮಾತುಕತೆಯ ಸಭೆಯ ಜವಾಬ್ದಾರಿಯನ್ನು ವಹಿಸಬೇಕು. ಈ ಹಿಂದಿನ ಕಾರ್ಖಾನೆಯ ಮೂಲ ಮಾಲಕರು ನೂತನ ಖರೀದಿದಾರರು ಮತ್ತೆ ಕ್ರೆಡಿಟರ್ಸ್ ಗಳನ್ನ ಸೇರಿಸಿಕೊಂಡು ಎಲ್ಲವನ್ನ ಸಮಕ್ಷಮದಲ್ಲಿ ಬಗೆಹರಿಸಿ ಎಲ್ಲಾ ವ್ಯವಹಾರಗಳನ್ನ ಇತ್ಯರ್ಥಗೊಳಿಸುವಂತಹ ಗುರುತರವಾದಂತಹ ಜವಾಬ್ದಾರಿ ಈ ಹಿಂದಿನ ಮೂಲ ಮಾಲಕರ ಮೇಲಿದೆ. ಅದನ್ನ ನಿಷ್ಠೆಯಿಂದ ನಿಭಾಯಿಸಿ ಇಲ್ಲಿ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬಾರದು ಎನ್ನುವಂತಹ ಮನವಿದೆ. ನಾವು ಪ್ರತಿದಿನ ಮೊನ್ನೆಯಿಂದ ಸುದ್ದಿ ಮಾಡಿದಾಗ ಕಾರ್ಖಾನೆ ಮತ್ತೆ ಕಾರ್ಮಿಕರ ಬಗ್ಗೆ ಎಲ್ಲವನ್ನ ಹೇಳಿದ್ವಿ. ಈ ದಿಸೆಯಲ್ಲಿ ಕಾರ್ಖಾನೆ ಪುನರಾರಂಭ ಆಗ್ಬೇಕು ಅಂತಿದ್ರೆ ಕ್ರೆಡಿಟರ್ಸ್ ಗಳ ಪಾತ್ರ ಬಹು ಮುಖ್ಯವಾಗಿದೆ. ಹಾಗಾಗಿ ಇಷ್ಟು ತಿಂಗಳುಗಳ ಕಾಲ ತಮ್ಮ ಹಣದ ವ್ಯವಹಾರದ ಕುರಿತಂತೆ ತಮಗೆ ಬರಬೇಕಾದಂತಹ ಕ್ರೆಡಿಟ್ ನ ಬಗ್ಗೆ ಎಲ್ಲಿಯೂ ಕೂಡ ನೋವನ್ನ ವ್ಯಕ್ತಪಡಿಸದೆ ತದೇಕ ಚಿತ್ತದಿಂದ ತಾಳ್ಮೆಯಿಂದ ಸ್ಪಂದಿಸಿದಂತಹ ಕ್ರೆಡಿಟರ್ಸ್ ಗಳನ್ನ ದಾಂಡೇಲಿ ನ್ಯೂಸ್ 9 ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಿದೆ. ಆ ಕ್ರೆಡಿಟರ್ಸ್ ಗಳಲ್ಲಿ ಕೂಡ ನಮ್ಮವರು ಇದ್ದಾರೆ. ನೀವು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಿ ನೂತನ ಮಾಲಕರಾಗಿರುವಂತಹ ಈ ದೇಶವನ್ನ ಕಾದಿರುವಂತಹ ಈ ದೇಶದ ಸೇವೆಯನ್ನ ಮಾಡಿರುವಂತಹ ಚಿಕ್ಕಯ್ಯವರಿಗೆ ಈ ಕಾರ್ಖಾನೆಯನ್ನ ಮುನ್ನಡೆಸಲು ಒಂದು ಸಹೋದರರಾಗಿ ನಿಂತು ಆಶೀರ್ವದಿಸಿ ಸಹಕರಿಸಿ ನಿಮ್ಮೆಲ್ಲರ ಶ್ರಮದಿಂದಾಗಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದಾಗಿ ನಿಮ್ಮೆಲ್ಲರನ್ನ ನಂಬಿಕೊಂಡಿರುವಂತಹ 400 ಕಾರ್ಮಿಕರ ಕುಟುಂಬಸ್ಥರು ಅವರ ಕಣ್ಣೀರನ್ನು ಒರೆಸುವಂತಹ ಕೆಲಸ ಮಾಲಕರು, ಖರೀದಿದಾರರು ಮತ್ತೆ ಕ್ರೆಡಿಟರ್ಸ್ ಗಳ ಮೇಲಿದೆ. ನೀವು ಮಾಡ್ತಾ ಇರುವಂತಹ ಕೆಲಸ ಆ ಎಲ್ಲ ಸಹೋದರಿಯರ ಮಾಂಗಲ್ಯವನ್ನ ಭದ್ರಪಡಿಸುವಂತಹ ಕಾರ್ಯ ಅಂತ ಹೇಳುತ್ತಾ, ಕಾರ್ಮಿಕರೇ ಖಂಡಿತವಾಗಿ ಗೊಂದಲಕ್ಕೆ ಒಳಗಾಗಬೇಡಿ. ಅತ್ಯಲ್ಪ ದಿನದಲ್ಲಿ ನಿಮ್ಮ ಕನಸಿನ ಶ್ರೇಯಸ್ಕಾಗದ ಕಾರ್ಖಾನೆ ಒಂದು ಮಾದರಿಯಾಗಿ ಅಭೂತಪೂರ್ವದೊಂದಿಗೆ ಶುಭಾರಂಭ ಆಗ್ತದೆ. ಅಲ್ಲಿವರೆಗೆ ಕಾಯಿರಿ, ತಾಳ್ಮೆ ಇರಲಿ, ನಿಮ್ಮ ಸಹಕಾರ ಇರಲಿ. ಕಾರ್ಮಿಕರು ಒಗ್ಗಟ್ಟಿನಿಂದ ಈ ಕಾರ್ಖಾನೆಯ ಪ್ರಗತಿಗೆ ನೀವು ಪ್ರಗತಿದಾರರಾಗಿ ಎನ್ನುವ ಆಶಯದಲ್ಲಿ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಆವರಣದಲ್ಲಿ ಇಂದು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬದ್ರಿನಾಥ್ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯು ಸಂಜೆ ನಡೆಯಿತು.
ಜನಸಂಪರ್ಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬದ್ರಿನಾಥ್ ಅವರು ಊರಿನ ಶಾಂತಿ ಸೌಹಾರ್ದತೆಯಲ್ಲಿ ಪೊಲೀಸರ ಜೊತೆ ಸ್ಥಳೀಯ ನಾಗರಿಕರ ಸಹಕಾರ ಅತ್ಯಗತ್ಯ. ಊರಿನ ಆಗುಹೋಗುಗಳನ್ನು ಇಲಾಖೆಗೆ ತಿಳಿಸುವ ಸೇತುವೆಯಾಗಿ ಸಾರ್ವಜನಿಕರು ಸಹಕರಿಸಿದಾಗ ಪೊಲೀಸ್ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ದಾಂಡೇಲಿ ಪೊಲೀಸ್ ಉಪವಿಭಾಗದ ಜನತೆ ಇಲಾಖೆಯ ಜೊತೆ ಸಹಕರಿಸುತ್ತಿರುವುದು ಶ್ಲಾಘನೀಯ ಎಂದರು. ಸ್ಥಳೀಯವಾಗಿರುವ ಸುಗಮ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಸಮಸ್ಯೆಯನ್ನು ಸಾರ್ವಜನಿಕರ ಸಹಕಾರದಲ್ಲಿ ಬಗೆಹರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು. ಬೋನಸ್ ಸಮಯದಲ್ಲಷ್ಟೇ ಅಲ್ಲದೆ ಯಾವುದೇ ಸಮಯದಲ್ಲೂ ಜೂಜಾಟಗಳಂತಹ ಕುಕೃತ್ಯಗಳು ನಡೆದಲ್ಲಿ ನೇರವಾಗಿ ನನ್ನ ಗಮನಕ್ಕೆ ತಂದರೆ ಮುಲಾಜಿ ಇಲ್ಲದೆ ಕ್ರಮವನ್ನು ಕೈಗೊಳ್ಳಲಾಗುವುದು. ಇಲಾಖೆಗೆ ಸಂಬಂಧಪಟ್ಟಂತೆ ಹಾಗೂ ಸ್ಥಳೀಯ ಸಮಸ್ಯೆಗಳ ಕುರಿತಂತೆ ಯಾವುದೇ ಸಮಯದಲ್ಲಿ ನೇರವಾಗಿ ತಿಳಿಸಲು ಮುಕ್ತ ಅವಕಾಶವಿದ್ದು ನಾಗರಿಕರ ಮತ್ತು ಸಮಾಜದ ಹಿತಕ್ಕಾಗಿ ಇಲಾಖೆ ಕಂಕಣಬದ್ಧವಾಗಿದೆ. ವಾಹನಗಳ ಪಾರ್ಕಿಂಗ್ ಬಗ್ಗೆಯೂ ಅಧಿಕಾರಿಗಳಿಗೆ ಸೂಚಿಸಲಾಗುವುದೆಂದು ಅವರು ಊರಿನ ಒಳಿತಿಗಾಗಿ ಮತ್ತು ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಇಲಾಖೆ ಕೈಗೊಳ್ಳುವ ಕಾರ್ಯಯೋಜನೆಗಳಿಗೆ ಸಾರ್ವಜನಿಕರು ಸಹಕರಿಸುವಂತೆ ಕರೆ ನೀಡಿದರು. ಕೋವಿಡ್ ಹಿನ್ನೆಲೆಯಲ್ಲಿ ಜನಸಂಪರ್ಕ ಸಭೆ, ಮೊಹಲ್ಲಾ ಸಭೆ, ಬೀಟ್ ಸಭೆ ಮಾಡಲಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಕಾಲಕಾಲಕ್ಕೆ ಎಲ್ಲ ಸಭೆಗಳನ್ನು ಮಾಡಲಾಗುವುದು. ಮುಂದಿನ ಬಾರಿ ಬರುವಾಗ ದಲಿತ ಸಂಘಟನೆಗಳೊಂದಿಗೆ ಸಭೆ ನಡೆಸಲಾಗುವುದು ಎಂದರು. ನಗರಸಭೆಯ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಅವರು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಜನಮೆಚ್ಚುವ ಕಾರ್ಯವನ್ನ ಮಾಡಿರುವುದನ್ನು ಶ್ಲಾಘಿಸಿದರು. ಸಾರ್ವಜನಿಕರ ಪರವಾಗಿ ನಗರಸಭಾ ಸದಸ್ಯ ಆದಮ್ ದೇಸೂರ್, ಮಾಜಿ ನಗರಸಭಾ ಸದಸ್ಯರುಗಳಾದ ಅಬ್ದುಲ್ ವಹಾಬ್ ಮುನ್ನಾ, ತಸ್ವರ್ ಸೌದಾಗರ್, ಪತ್ರಕರ್ತ ಸಂದೇಶ್ ಜೈನ್, ಬಿಜೆಪಿ ನಗರ ಘಟಕದ ಉಪಾಧ್ಯಕ್ಷ ಸಂತೋಷ್ ಸೋಮನಾಚೆ, ಆದಿಜಾಮನ್ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ನಡಿಗೇರ್, ಮೌಲಂಗಿ ದಲಿತ ಸಂಘಟನೆಯ ಮುಖಂಡ ಸಹದೇವ್ ಕಾಂಬ್ಳೆ, ಕಾಂಗ್ರೆಸ್ ಮುಖಂಡ ದಾದಾಫಿರ್ ನದಿಮುಲ್ಲಾ, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಷ್ಣು ನಾಯರ್ ಮೊದಲಾದವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತು ಸಲಹೆಗಳನ್ನು ನೀಡಿದರು. ವೇದಿಕೆಯಲ್ಲಿ ಡಿವೈಎಸ್ಪಿ ಶಿವಾನಂದ್ ಚಲವಾದಿ, ಸಿಪಿಐ ಪ್ರಭು ಗಂಗನಹಳ್ಳಿ, ಪಿಎಸ್ಐಗಳಾದ ಹನುಮಂತ್ ಬಿರಾದರ್, ಯಲ್ಲಪ್ಪ ಎಸ್, ಸತ್ಯಪ್ಪ ಹುಕ್ಕೇರಿ, ಮಹಾದೇವಿ ನಾಯ್ಕವಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಸಭೆಯಲ್ಲಿ ನಗರಸಭಾ ಸದಸ್ಯರುಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು, ಸಮಾಜ ಸೇವಕರುಗಳು, ರಾಜಕೀಯ ಮುಖಂಡರುಗಳು ಉಪಸ್ಥಿತರಿದ್ದರು. ಸರ್ಕಾರದ ಮಟ್ಟದಲ್ಲಿ ಕೆಲವು ನಿರ್ಣಯಗಳು ತಗೊಂಡಿದ್ದಾರೆ. ಸೊ ಸರ್ಕಾರದ ನಿರ್ಣಯಗಳನ್ನು ಈ ಕೋವಿಡ್-19 ಹಿನ್ನೆಲೆಯಲ್ಲಿ ತೆಗೆದುಕೊಂಡಿದ್ದಾರೆ. ಯಾಕಂದರೆ ನಾನು ಇಲ್ಲಿ ಬರುವಾಗ ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಕೂಡ ನನಗೆ ಡ್ರೈವರ್ ಇದ್ದಿದ್ದೇ ಹೋಮ್ ಗಾರ್ಡ್, ಅವನ್ನ ತೆಗೆದ್ರು. ಅಂದರೆ ಅದು ಕಾರಣ ನಿಮ್ಮ ಮುಂದೆ ನಾನು ಓಪನ್ ಆಗಿ ಚರ್ಚೆ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವು ಇಂಟರ್ನಲ್ ಸರ್ಕಾರದ ವಿಚಾರಗಳು, ಆ ವಿಚಾರದಲ್ಲಿ ಅದು ಭಾಳಷ್ಟು ದಿನ ಇರಲ್ಲ. ಆದಷ್ಟು ಬೇಗ ಅವ್ರನ್ನ ವಾಪಸ್ ಬರ್ತಾರೆ ಅವರು. ಅದು ಸ್ವಲ್ಪ ದಿನ ನಮಗೂ ನೋವಾಗಿದೆ, ನನ್ನ ಜೊತೆಗಿದ್ದ ಅವನಿಗೂ ನೋವಾಗಿದ್ದು. ನಾವು ಎಷ್ಟೋ ಪ್ರಯತ್ನ ಪಟ್ಟಿವಿ. ಆದರೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಆಲ್ರೆಡಿ ಗಮನಕ್ಕೆ ತಂದಿದ್ದೀವಿ. ಪ್ರತಿದಿನ ನಮ್ಮ ಇನ್ಸ್ಪೆಕ್ಟರ್ಗಳು ಅವರು ಮೀಟಿಂಗ್ಗಳು ಹಾಗೆಲ್ಲ ಹೇಳ್ತಾರೆ, ಸರ್ ಮೊದಲು ಹೋಮ್ ಗಾರ್ಡ್ ಇದ್ದಾಗ ಕೆಲಸ ಆಗ್ತಿತ್ತು, ಈ ಕೆಲಸ ಆಗ್ತಿತ್ತು. ಸೊ ಎಲ್ಲರಿಗೂ ಅದು ಗಮನದಲ್ಲಿದೆ. ಅದರಲ್ಲಿ ಯಾವುದೇ ನಿಮಗೆ ಅವರು ಯಜಮಾನ್ರು ಯಾರು ಹೇಳಿದರು, ಸ್ವಲ್ಪ ಸಮಯ ಆಗುತ್ತೆ, ಮಾಡಿಸಿ ವ್ಯವಸ್ಥೆ ಮಾಡೋಣ. ಬಟ್ ಅದು ನಾನು ವೈಯಕ್ತಿಕವಾಗಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲ. ಸರ್ಕಾರದ ಆದೇಶಗಳು ಬರಬೇಕು. ಅದು ಭಾಳಷ್ಟು ಇದು ಇದೆ. ನೆಕ್ಸ್ಟ್ ಪ್ರಾಬ್ಲಮ್ಗಳು ಏನೇನಿದ್ದಾವೆ ಅಂತ ಎಲ್ಲ ಹೇಳಿದಿರಿ. ಮೊದಲನೇದು ನಾನು ಟ್ರಾಫಿಕ್ ವಿಚಾರಕ್ಕೆ ಬರ್ತೀನಿ. ಟ್ರಾಫಿಕ್ ಒಂದು ಸಮಸ್ಯೆಗೆ ನಿಮ್ಮ ಸಲಹೆಗಳನ್ನು ಬಂದಿದೆ ಮತ್ತು ನೀವು ಸಮಸ್ಯೆಗಳನ್ನು ನೀವು ಹೇಳಿದ್ದೀರಿ. ಎರಡು ಸಲಹೆಗಳು ಸಮಸ್ಯೆಗಳನ್ನು ಎರಡನ್ನೂ ನಾನು ಈ ಸಭೆ ನಂತರ ಮತ್ತೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರಿಗೂ ತೊಂದರೆ ಆಗಲಾರ್ದಂಗೆ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿಸ್ತೀವಿ. ಸೊ ಅದರಲ್ಲಿ ಎರಡನೇ ಮಾತಿಲ್ಲ. ಅದರಲ್ಲಿ ಕೂಡ ನಾವು ನಗರಸಭಾ ಅವ್ರದ್ದೇನಾದರೂ ಸಹಕಾರ ಕೋರಬೇಕಿದ್ರೆ ಅವ್ರ ಕಡೆಯಿಂದನೂ ಕೋರ್ಕೊಳ್ತೀವಿ. ಮತ್ತು ಬೇರೆ ಸಾರ್ವಜನಿಕರಿಗೆ ನಾವು ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಯಾರಿಗೂ ಒಂದೇ ಸರಿ ಒತ್ತಡ ಹಾಕಿ ಆಗಲಿ ಅಥವಾ ನಾವು ಏನಂತೀರ ಒಂದು ಫೈನ್ ಹಾಕೋದು ಇದು ಮಾಡಲ್ಲ. ಫಸ್ಟ್ ನಾವು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆನಂತರ ನಾವು ಎನ್ಫೋರ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಲಿಕ್ಕೆಲ್ಲ ನಾನು ಈಗ ನೆಕ್ಸ್ಟ್ ಚರ್ಚೆ ಮಾಡ್ತೀನಿ. ಸೊ ನಿಮ್ಮ ಸಹಕಾರದೊಂದಿಗೇ ಮಾಡ್ತೀವಿ. ಅಂದರೆ ನಿಮ್ಮನ್ನು ಜೊತೆಗೆ ತೊಗೊಂಡು ನಾವು ಮಾಡ್ತೇವೆ. ಪಕ್ಕದಲ್ಲಿರೋರು ಇಬ್ಬರಿಗೂ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಒಂದು 3 ದಿನ ರಜೆ ಬೇರೆ, ಸರ್ಕಾರಿ ರಜೆ ಇದೆ ಮತ್ತು ಎಲ್ಲೆಲ್ಲಿ ನಡೀತದೆ, ದಯಮಾಡಿ ನಿಮಗೆ ನನ್ನ ನಂಬರು ಕೂಡ ಗೊತ್ತಿದೆ. ನಮ್ಮ ಎಲ್ಲರದ್ದು ಇವ್ರ ನಂಬರ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನನ್ನ ನಂಬರಲ್ಲಿ 5202 ನಂದು ಎಂಡಿಂಗ್ 948080 5202.
ನಿಮ್ಗೆ ಏನಾದರೂ ಹೇಳೋದಿದ್ರೆ ನೀವು ದಯಮಾಡಿ ನಾನು ಫೋನಾಗ ಹೇಳಿ, ಇಲ್ಲಾಂದರೆ ನನಗೊಂದು ವಾಟ್ಸಪ್ಪಲ್ಲಿ ಈ ಥರ ಹೇಳಿ, ನಾನು ಇಮಿಡಿಯೇಟಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ಅದರಲ್ಲಿ ರಾಜಿ ಇಲ್ಲ, ಯಾವುದೇ ಕಾರಣಕ್ಕೂ ರಾಜಿ ಆಗಲಿಕ್ಕೆ ಬಿಡಲ್ಲ. ನಿಮ್ಗೆ ಏನು ಇನ್ಫಾರ್ಮೇಷನ್ ಯಾರಿಗನ ಇರಲಿ, ನಿಮ್ಗೆ ಎಲ್ಲಿದನ ನಿಮ್ಗೆ ಇನ್ಫಾರ್ಮೇಷನ್ ಬರಲಿ, ನೀವು ಕಳಿಸಿ, ಎನ್ಶೋರ್ ಮಾಡ್ತೀವಿ ಇಮಿಡಿಯೇಟಾಗಿ. ಈ ಕಂಟಿನ್ಯೂಸ್ ಆಗಿ ಇದು ಇವಾಗ ಬೋನಸ್ ಬಂದಿದೆ ಈ ತಿಂಗಳು, ಮುಂದಿನದಕ್ಕೆಲ್ಲ ಬೋನಸ್ಗೂ ಸರಿ, ಸಂಬಳಕ್ಕೂ ಅದು ಯಾವುದು ಸಂಬಳನೂ ಅಷ್ಟೇ, ಬೋನಸ್ ಒಂದೇ. ಸೊ ಎಲ್ಲದಕ್ಕೂ ಅವ್ರಿಗೆ ನಷ್ಟ ಆಗ್ಲಾರ್ದಂಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಈಗ ಮತ್ತೆ ಅದಕ್ಕೂ ಕೂಡ ಚರ್ಚೆ ಮಾಡ್ತೀನಿ. ನಮ್ಮ ಕೈಯಲ್ಲಿ ಏನೇನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಿಸ್ಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ. ಸಂಬಳ ಕಡಿಮೆ. ವಿದ್ಯುತ್ ದುರಸ್ತಿ ಕಾರ್ಯದ ಸಾಹಸದಲ್ಲಿ ಯಶಸ್ವಿಯಾಯಿತು ಹೆಸ್ಕಾಂ ಇಲಾಖೆ. ನಿನ್ನೆ ಬೆಳಿಗ್ಗೆಯಿಂದ ಸಂಜೆ ಸರಿಸುಮಾರು 7 ಗಂಟೆಯವರೆಗೆ ಎಲ್ಲಿಯೂ ಕೂಡ ವಿದ್ಯುತ್ ಇರಲಿಲ್ಲ. ವಿದ್ಯುತ್ನಲ್ಲಿ ವ್ಯತ್ಯಯವಾಗಿತ್ತು. ಯಾಕೆಂತ ಹೇಳಿದ್ರೆ ಎಲ್ಲೆಡೆ ದುರಸ್ತಿ ಕಾರ್ಯ ಅತ್ಯಂತ ಶೀಘ್ರಗತಿಯಲ್ಲಿ ಪ್ರಗತಿಯನ್ನು ಕಾಣುವುದರ ಮೂಲಕ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆದಿದೆ. ಈ ಕಾರ್ಯವನ್ನು ಮಾಡಿದಂತಹ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಪವರ್ ಮ್ಯಾನ್ಗಳಿಗೆ ವಿಶೇಷವಾಗಿ ದಾಂಡೇಲಿ ನ್ಯೂಸ್ 9 ಈ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ನಗರದ ಅಂಬೇವಾಡಿ ವಿದ್ಯುತ್ ವಿತರಣಾ ಕೇಂದ್ರ, ಗಣೇಶ್ ಗುಡಿ ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ಜೋಯಿಡಾ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕೆಲಸದ ನಿಮಿತ್ತ ವಿದ್ಯುತ್ ವ್ಯತ್ಯಯವಾಗಿತ್ತು. ನಿನ್ನೆ ಬೆಳಿಗ್ಗೆ 9:30ಯಿಂದ ಸಂಜೆ 6:30-7 ಗಂಟೆಯವರೆಗೆ ದಾಂಡೇಲಿ ನಗರ, ಜೋಯಿಡಾ ತಾಲೂಕು, ಆಲೂರು, ಅಂಬಿಕಾನಗರ, ಬಡಕಾನ್ಶಿಡ ಮತ್ತು ಅಂಬೇವಾಡಿ ಪಂಚಾಯಿತಿಗೆ ಸಂಬಂಧಪಟ್ಟ ಹಳ್ಳಿಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಗ್ರಾಹಕರು ಸಹಕರಿಸುವಂತೆ ಹೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು 2-3 ದಿನಗಳ ಹಿಂದೆಯೇ ಮನವಿ ಮಾಡಿದ್ದರು. ಈ ನಿಟ್ಟಿನಲ್ಲಿ ನಗರದ ಹೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಪುರುಷೋತ್ತಮ್ ಮಲ್ಯ, ವಿವಿಧ ವಿಭಾಗಗಳ ಶಾಖಾಧಿಕಾರಿಗಳಾದ ಪ್ರಾಣೇಶ್ ಮುಗುಳಿಹಾಳ್, ಪರಶುರಾಮ್ ಉಪ್ಪಾರ್, ಶೀತಲ್ ಭೋಸ್ಲೆ, ಕಾವೇರಿ ಕಲ್ಯಾಣಿಯವರುಗಳ ತಂಡ ಹಾಗೂ ಮೇಲ್ವಿಚಾರಕರು, ಪವರ್ ಮ್ಯಾನ್ಗಳು ಮತ್ತು ತಂತ್ರಜ್ಞರು ಅವಿಶ್ರಾಂತವಾಗಿ ದುರಸ್ತಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರ ಗಮನ ಸೆಳೆದರು. ಹಲವಾರು ಕಡೆಗಳಲ್ಲಿ ವಿದ್ಯುತ್ ಕಂಬಗಳ ಮೇಲೆ, ವಿದ್ಯುತ್ ತಂತಿಗಳ ಮೇಲೆ ಆಗಬಹುದಾದ ಅವಘಡಗಳನ್ನು ತಪ್ಪಿಸುವ ಕಾರ್ಯ, ಹಳೆಯದಾದ ವಿದ್ಯುತ್ ಕಂಬಗಳನ್ನು ತೆಗೆದು ಹೊಸ ಕಂಬಗಳ ಅಳವಡಿಕೆ, ವಿದ್ಯುತ್ ಟ್ರಾನ್ಸ್ಫಾರ್ಮರ್ ದುರಸ್ತಿ, ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ದುರಸ್ತಿ ಹಾಗೂ ಹಳೆಯ ಯಂತ್ರಗಳು, ವಿದ್ಯುತ್ ತಂತಿಗಳನ್ನು ತೆಗೆದು ಹೊಸದುಗಳನ್ನು ಜೋಡಿಸಲಾಗಿತ್ತು. ವಿದ್ಯುತ್ ಕಂಬದ ಮೇಲೇರಿ ಕೆಲಸ ನಿರ್ವಹಿಸಿದ ಪವರ್ ಮ್ಯಾನ್ಗಳ ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಸಿ ಕಸ ಹಾಗೂ ಇನ್ನಿತರ ಆಹಾರ ಪದಾರ್ಥಗಳನ್ನ ಹೀಗೆ ಮಾತ್ರ ಯಾರು ಹಾಕ್ಲಿಕ್ಕೆ ಹೋಗ್ಬೇಡಿ. ನೇರವಾಗಿ ರಸ್ತೆಗೆ ಹಾಕಿದ್ರೆ ಅದನ್ನ ತಿನ್ನುವಂತಹ ದನಗಳು ಆಹಾರ ವಸ್ತುವಿನ ಜೊತೆಗೆ ಆ ರಸ್ತೆಯಲ್ಲಿರುವಂತಹ ಕಲ್ಲು, ಮಣ್ಣು, ಉಸುಕುಗಳು ಕೂಡ ಅವುಗಳ ಹೊಟ್ಟೆ ಒಳಗಡೆ ಹೋಗ್ತದೆ. ಆ ಕಾರಣಕ್ಕೋಸ್ಕರ ಒಂದು ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ವರದಿ. ನಾವೆಲ್ಲ ಉಳಿದ ಆಹಾರ ಪದಾರ್ಥಗಳನ್ನು ಮತ್ತು ಹಸಿ ಕಸಗಳನ್ನು ದನ ಕರುಗಳಿಗೆ ತಿನ್ನಲು ಹಾಕುತ್ತೇವೆ. ಇದು ಸಹಜವೂ ಹೌದು. ಕೊನೆ ಪಕ್ಷ ಎಲ್ಲೋ ಬಿಸಾಕಿ ಹೋಗುವುದರ ಬದಲಿಗೆ ದನ ಕರುಗಳ ಹಸಿವನ್ನು ನೀಗಿಸಲು ಇದು ಸಹಕಾರಿಯಾಗುತ್ತದೆ. ನಗರದಲ್ಲಿ ಬಹುತೇಕ ಯಾಕೆ ಹೆಚ್ಚಿನ ಮನೆಗಳವರು ಹಾಗೂ ನಗರದ ಹೋಟೆಲ್ಗಳವರು ಸಹ ಹಸಿ ಕಸಗಳನ್ನ ಬಿಡಾಡಿ ದನಕರುಗಳಿಗೆ ತಿನ್ನಲು ಹಾಕುತ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ನಾವು ದನಕರುಗಳಿಗೆ ಹಸಿ ಕಸ ಇಲ್ಲವೇ ಆಹಾರ ಪದಾರ್ಥಗಳನ್ನ ಪಾತ್ರೆ ಅಥವಾ ಬಕೆಟ್ನಲ್ಲಿ ನೀಡುವುದು ಉತ್ತಮ. ಯಾಕೆಂದ್ರೆ ನೇರವಾಗಿ ಹಸಿ ಕಸ ಅಥವಾ ಆಹಾರ ಪದಾರ್ಥಗಳನ್ನ ರಸ್ತೆ ಮೇಲೆ ತಿನ್ನಲು ಹಾಕಿದರೆ ದನಕರುಗಳು ತಿನ್ನುತ್ತವೆ ಸರಿ, ಆದರೆ ರಸ್ತೆಯಲ್ಲಿ ನೆಲದಲ್ಲಿ ಹಾಕಿದ ಆಹಾರ ವಸ್ತುಗಳನ್ನ ತಿನ್ನುವ ಭರದಲ್ಲಿ ರಸ್ತೆ ಅಥವಾ ನೆಲದಲ್ಲಿರುವ ಕಲ್ಲು, ಮಣ್ಣು, ಮರಳು ಸಹ ಆಹಾರದ ಜೊತೆಗೆ ಅವುಗಳ ಹೊಟ್ಟೆಯ ಒಳಗಡೆ ಹೋಗಿ ಅವುಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ಮುಂದೆ ದನಕರುಗಳಿಗೆ ಆಹಾರ ವಸ್ತುಗಳನ್ನು ನೀಡುವವರು ಬಕೆಟ್ ಇಲ್ಲವೇ ಪಾತ್ರೆಯ ಮೂಲಕ ನೀಡಿದರೆ ಅವುಗಳಿಗೂ ನೆಮ್ಮದಿ, ನಾವು ನೀಡಿದ್ದಕ್ಕೂ ಸಾರ್ಥಕವಾಗುತ್ತದೆ.
ಏನಂತೀರಿ? ಒಟ್ಟಿನಲ್ಲಿ ಏನೇ ಆಗಲಿ ಬದಲಾವಣೆ ಮಾತ್ರ ನಮ್ಮಿಂದಲೇ ಆಗಲಿ. ಈಗೊಂದು ವಿರಾಮದ ನಂತರ ಮತ್ತೆ ಸುದ್ದಿ ಮುಂದುವರಿಯಲಿದೆ. The Karnataka Law Society established Karnataka Law Society's Vishwanath Rao Deshpande Institute of Technology at Hariyal in 2004. We operate with a vision of developing human resource of high caliber and character. We offer undergraduate courses in 5 disciplines: mechanical engineering, electronics and communication engineering, civil engineering, computer science and engineering, and electrical and electronics engineering. We also offer post-graduation in mechanical, electronics and communication engineering. We are a recognized research center to take up PhD and MSc and are also a recognized resource center for spoken tutorial project of IIT Mumbai. Our dedicated team includes 110 teaching and 100 non-teaching staff. Karnataka Law Society's Vishwanath Rao Deshpande Institute of Technology strongly believes and focuses on imparting engineering education not only to get a degree but also on attributes beyond the degree. Come, join us at KLS's VDIT. ಸತ್ಯ ಸ್ಪಷ್ಟ ಸಮಗ್ರ ಸುದ್ದಿಗಳನ್ನು ಹೊತ್ತು ತರುವ ದಾಂಡೇಲಿ ನ್ಯೂಸ್ 9 ವಾರ್ತೆಗಳಿಗೆ ಮಗದೊಮ್ಮೆ ಸ್ವಾಗತ. ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ರಾಜ್ಯದ ವಿಧಾನಸಭೆಯ ಉಪಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ನಗರದ ಬಿಜೆಪಿ ಘಟಕದ ವತಿಯಿಂದ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಬಿಜೆಪಿ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಗುರುಮಠಪತಿಯವರು ಮಾತನಾಡಿ, ಪಶ್ಚಿಮ ಪದವೀಧರರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗೆ ಮತವನ್ನು ನೀಡಿದ ಮತದಾರರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಇವತ್ತು ಮತದಾರರು ಬಿಜೆಪಿ ಪಕ್ಷಕ್ಕೆ ಮತವನ್ನು ನೀಡುವುದರ ಮೂಲಕ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಲು ಹೊರಟಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಸುನೀಲ್ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಇನ್ನಷ್ಟು ಬಲವರ್ಧನೆಗೊಳಿಸಲಾಗುವುದು ಎಂದರು. ನಗರ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವ ಚಂದ್ರಕಾಂತ್ ಕ್ಷೀರಸಾಗರ್ ಅವರು ಮಾತನಾಡಿ, ದೇಶ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಈ ರೀತಿ ಬೆಳೆಯಲು ಪ್ರಧಾನಿ ಮೋದಿಜಿಯವರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ಪಾತ್ರ ಮಹತ್ವಪೂರ್ಣವಾಗಿದೆ ಎಂದ ಅವರು ಮತದಾರರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲ್ಶೆಟ್ಟಿ ಅವರು ಮಾತನಾಡಿ, ಪಶ್ಚಿಮ ಪದವೀಧರರ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಮತದಾರರ ಪಾತ್ರ ತುಂಬಾ ನಿರ್ಣಾಯಕವಾಗಿತ್ತು. ಅದರಂತೆ ನಮ್ಮ ಮತದಾರ ಬಾಂಧವರೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಿ ಪಕ್ಷದ ಅಭ್ಯರ್ಥಿಗಳನ್ನಾಗಿ ಗೆಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಮುಂಬರುವ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸುವ ಸಂಕಲ್ಪದೊಂದಿಗೆ ಮುನ್ನಡೆಯೋಣ ಎಂದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಬುದ್ಧಿವಂತಗೌಡ ಪಾಟೀಲ್, ಪಕ್ಷದ ಮುಖಂಡರುಗಳಾದ ಸುಧಾಕರ್ ರೆಡ್ಡಿ, ಸಂತೋಷ್ ಸೋಮನಾಚೆ, ರವಿ ಗಾಂವ್ಕರ್, ಮಂಗಳ ವಾಡೇಕರ್, ಕವಿತಾ ಗಡಪನವರ್, ಗೀತಾ ಎಸ್, ದೇಣುಕಾ ನವೀನ್, ಮಿಥುನ್ ನಾಯ್ಕ್, ವಿಷ್ಣು ನಾಯರ್, ಶ್ರೀನಿವಾಸ್ ಅಂಕೇವರ್, ಬಸವರಾಜ್ ಹುಂಡೇಕರ್, ರಾಜಶೇಖರ್ ಶೈಲರ್, SM ಪಾಟೀಲ್, ರಿಯಾಜ್ ಖಾನ್, ಮಂಜು ಯರಗೇರಿ, ಫಿರೋಜ್ ಫಿರ್ಜಾದೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಮಿಕರ ಪರವಾಗಿರಬಹುದು, ದೀನ ದಲಿತರ ಪರವಾಗಿರಬಹುದು, ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮೆಚ್ಚಿಕೊಂಡು ಭಾರತೀಯ ಜನತಾ ಪಾರ್ಟಿಯು 2 ವಿಧಾನಸಭಾ ಕ್ಷೇತ್ರಗಳನ್ನ ತನ್ನ ಗೆಲುವನ್ನು ಸಾಧಿಸಿ ಅತಿ ಹೆಚ್ಚು ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ಪದವೀಧರರ ವಿಷಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ. ಇದರ ಹಿಂದೆ ನಾವು ನೋಡ್ತಾ ಇರ್ಬೋದು, ಈ ಗೆಲುವಿನ ಹಿಂದೆ ಎಲ್ಲರ ಸಮಸ್ತ ಈ ದೇಶದ ಜನರ ಒಂದು ನಿರೀಕ್ಷೆ ಏನಿದೆ, ಜನರ ಒಂದು ಆಸೆ ಆಕಾಂಕ್ಷೆಗಳಿಗೆ ಭಾರತೀಯ ಜನತಾ ಪಾರ್ಟಿ ಹೊಂದುತ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಮಂಡಳಿಗೆ ನಡೆದ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಡಿಸಿಸಿ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರಾಗಿರುವ SL ಗೋಟ್ನೇಕರ್ ಅವರು ದಾಂಡೇಲಿ ನ್ಯೂಸ್ 9 ಮೂಲಕ ಏನು ಹೇಳಿದ್ದಾರೆ ನೋಡೋಣ. ತಾರೀಖು 11 ಕೆಡಿಸಿಸಿ ಪ್ರತಿಷ್ಠಿತ ಬ್ಯಾಂಕಿನ ಚುನಾವಣೆ ಇವತ್ತು ನಡೆದಿದೆ. ಇಷ್ಟೊಂದು ದೊಡ್ಡ ತುರುಸಿನ ಚುನಾವಣೆ ಇಡೀ ಕೆಡಿಸಿಸಿ ಬ್ಯಾಂಕಿನ ಇತಿಹಾಸದಲ್ಲಿ ಆಗಿಲ್ಲ. ಅಷ್ಟೊಂದು ದೊಡ್ಡ ಚುನಾವಣೆ ಕೆಡಿಸಿ ಬ್ಯಾಂಕ್ ಚುನಾವಣೆ ಇವತ್ತು ಆಗಿದೆ.
ಈ ಒಂದು ಚುನಾವಣೆಯಲ್ಲಿ ನಾನು ಅವಿರೋಧವಾಗಿ ಆರಿಸಿ ಬಂದಿದ್ದೇನೆ. ಮುಂದೆ ಯಾರ್ಯಾರು ಈ ಚುನಾವಣೆಯಲ್ಲಿ ಸ್ಪರ್ಧಾಗಿಗಳು ಭಾಳ ಇದ್ದಾರೆ, 6 ಜನ ವಿರೋಧವಾಗಿ ಆರಿಸಿ ಬಂದಿದ್ದಾರೆ. ಮುಂದೆ ಯಾರ್ಯಾರು ಆರಿಸಿ ಬರ್ತಾರೆ ನೋಡಿ ಆಮೇಲೆ ಸೂಕ್ತ ಎಲ್ಲರ ಸಲಹೆ ತೊಗೊಂಡು ಒಂದು ಸೂಕ್ತ ವಿಚಾರಕ್ಕೆ ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಹಳಿಯಾಳ ತಾಲೂಕಿನ ಕೆರೆಗಳಿಗೆ ಬಾಂಜರುಗಳಿಗೆ ನೀರು ಹರಿಸುವ ನಿಟ್ಟಿನಲ್ಲಿ ದಾಂಡೇಲಿಯ ಕಾಳಿ ನದಿಯಿಂದ ನೀರನ್ನ ಕೊಂಡೊಯ್ಯುವ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಈ ಕಾಮಗಾರಿಯ ಕುರಿತಂತೆ ಕಾಮಗಾರಿ ಸಲುವಾಗಿ ರಸ್ತೆ ಬದಿಯಲ್ಲಿರುವಂತಹ ಹಲವಾರು ಗಿಡ ಮರಗಳು ಕೂಡ ಧರೆಗೆ ಉರುಳುತ್ತಾ ಇರುವಂತದ್ದು ಪರಿಸರ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಳಿಯಾಳ ತಾಲೂಕಿನ ಕೆರೆಗಳಿಗೆ ಹಾಗೂ ಬಾಂಜರುಗಳಿಗೆ ನೀರು ಹರಿಸುವ ನಿಟ್ಟಿನಲ್ಲಿ ದಾಂಡೇಲಿಯ ಕಾಳಿಯಿಂದ ಹಳಿಯಾಳಕ್ಕೆ ನೀರನ್ನು ಕೊಂಡೊಯ್ಯುವ ಕಾಮಗಾರಿ ಭರದಿಂದ ಸಾಗುತ್ತಿದೆ. ನೀರು ಕೊಂಡೊಯ್ಯುವುದರ ಬಗ್ಗೆ ಆಕ್ಷೇಪವಿಲ್ಲ. ಆದರೆ ನೀರು ಕೊಂಡೊಯ್ಯುವ ನಿಟ್ಟಿನಲ್ಲಿ ಪೈಪ್ ಜೋಡಣೆಗಾಗಿ ರಸ್ತೆ ಬದಿಯಲ್ಲಿರುವ ಮರಗಿಡಗಳನ್ನು ತುಂಡರಿಸಲಾಗುತ್ತಿರುವುದರ ಬಗ್ಗೆ ಪರಿಸರ ಪ್ರಿಯರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಅದು ಹಸಿರು ನಾಡು ಸಂರಕ್ಷಕರೆಂದೇ ಗಮನ ಸೆಳೆದ ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಮರಗಿಡಗಳನ್ನು ಕತ್ತರಿಸಿದರೆ ಹೇಗೆ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಕಾಡಿನ ಸಂರಕ್ಷಕರೇ ಯೋಜನೆ ಹೆಸರಲ್ಲಿ ಮರಗಿಡಗಳನ್ನು ಕತ್ತರಿಸುವುದು ಒಳ್ಳೆಯ ಬೆಳವಣಿಗೆಯಲ್ಲ. ನೀರು ಕೊಂಡೊಯ್ಯಲು ಪೈಪ್ ಅಳವಡಿಕೆಗಾಗಿ ಮರಗಿಡಗಳನ್ನು ಕತ್ತರಿಸುವ ಬದಲು ಮರಗಿಡಗಳನ್ನು ಉಳಿಸಿಕೊಂಡು ಈ ಕಾರ್ಯ ನಡೆಸಲು ಮುಂದಾಗಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ 10 ಹಲವು ಚರ್ಚೆಗೆ ಕಾರಣವಾಗುವ ಮುನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ನಗರದ ಹಳಿಯಾಳ್ ರಸ್ತೆಯ ವಿನಾಯಕ್ ನಗರದ ಮನೆಯೊಂದರಲ್ಲಿ ಕಂಡುಬಂದಿದ್ದ ಹೆಬ್ಬಾವೊಂದನ್ನ ಸುರಕ್ಷಿತವಾಗಿ ಹಿಡಿದು ಮರಳಿ ಕಾಡಿಗೆ ಬಿಟ್ಟು ಬಂದಂತಹ ಘಟನೆ ನಿನ್ನೆ ನಡೆದಿದೆ. ವಿನಾಯಕ್ ನಗರದ ಮನೆಯೊಂದಕ್ಕೆ ಏಕಾಏಕಿ ಆಗಮಿಸಿದ್ದ ಹೆಬ್ಬಾವನ್ನ ಕಂಡು ಆ ಮನೆಯವರು ಒಮ್ಮೆಲೆ ಅವು ಹಾರಿದ್ದರು. ಹೆಬ್ಬಾವು ಪ್ರತ್ಯಕ್ಷವಾಗಿರುವ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸಾಕಷ್ಟು ಜನರು ಅಲ್ಲಿ ಜಮಾಯಿಸಿದ್ದರು. ಹೆಬ್ಬಾವು ಪ್ರತ್ಯಕ್ಷವಾಗಿರುವುದರ ಮಾಹಿತಿ ಪಡೆದು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಉರಗ ಪ್ರೇಮಿ ರಜಾಕ್ ಶಾ ಅವರು ಸುರಕ್ಷಿತವಾಗಿ ಹೆಬ್ಬಾವನ್ನ ಹಿಡಿದು ಮರಳಿ ಕಾಡಿಗೆ ಬಿಟ್ಟು ಬರುವುದರ ಮೂಲಕ ವನ್ಯಪ್ರಾಣಿ ಕಾಳಜಿಯನ್ನ ಮೆರೆದಿದ್ದಾರೆ. ರಜಾಕ್ ಶಾ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈಗಾಗಲೇ ಸಾವಿರಾರು ಹಾವುಗಳನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟು ಬಂದು ವನ್ಯ ಕಾಳಜಿಯನ್ನ ತೋರಿರುವ ರಜಾಕ್ ಶಾ ಅವರನ್ನು ನಗರ ಹಾಗೂ ನಗರದ ಸುತ್ತಮುತ್ತಲೂ ವಿವಿಧ ಸಂಘ ಸಂಸ್ಥೆಗಳವರು ಗುರುತಿಸಿ ಸನ್ಮಾನಿಸಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದು. ನಗರದಲ್ಲಿ ಇಂದು 2 ಕೊರೋನಾ ಸೋಂಕಿತ ಪ್ರಕರಣಗಳು ದಾಖಲಾಗಿವೆ. ಈವರೆಗೆ ಒಟ್ಟು 1166 ಪ್ರಕರಣಗಳು ದಾಖಲಾಗಿದ್ದರೆ ಈವರೆಗೆ ಒಟ್ಟು 27 ಸೋಂಕಿತರು ಮೃತಪಟ್ಟಿದ್ದಾರೆ. ವಿಶೇಷವಾಗಿ ಶ್ರೇಯಸ್ ಕಾಗದ ಕಾರ್ಖಾನೆಯ ಕಾರ್ಮಿಕರಲ್ಲಿ ಅತ್ಯಂತ ನಮ್ರ ವಿನಂತಿ, 1 ವರ್ಷಗಳವರೆಗೆ ತಾಳಿತ್ರಿ, ತಾಳ್ಮೆಯಿಂದ ಇದ್ರಿ. ಖಂಡಿತವಾಗಿ ಇನ್ನು ಕೆಲವು ದಿನಗಳ ಒಳಗಡೆ ಶ್ರೇಯಸ್ ಕಾಗದ ಕಾರ್ಖಾನೆ ಪುನರಾರಂಭ ಆಗ್ತದೆ. ನಿಮ್ಮೆಲ್ಲರ ಬದುಕು ಹೊಸ ಆಗ್ತದೆ. ನಿಮ್ಮ ತಾಳ್ಮೆ ಇರಲಿ, ಸಹಕಾರ ಇರಲಿ, ಒಗ್ಗಟ್ಟು ಇದೇ ರೀತಿ ಇರಲಿ. ಖಂಡಿತವಾಗಿ ದಾಂಡೇಲಿ ನ್ಯೂಸ್ 9 ಈ ಕಾರ್ಖಾನೆ ಪ್ರಾರಂಭ ಆಗುವವರೆಗೆ ಸತತವಾದಂತಹ ವರದಿಗಳ ಮೂಲಕ ಅಭಿಯಾನವನ್ನು ಮಾಡ್ತಾನೆ ಇರ್ತದೆ. ನಿಮ್ಮ ಜೊತೆ ದಾಂಡೇಲಿ ನ್ಯೂಸ್ 9 ಶ್ರೇಯಸ್ ಕಾಗದ ಕಾರ್ಖಾನೆಯ ಕಾರ್ಮಿಕರಿಗೆ ಸಹೋದರ ಸಂಸ್ಥೆಯಾಗಿ ಸಹೋದರನಾಗಿ ಯಾವಾಗಲೂ ಇರ್ತದೆ. ಇದು ಕಾರ್ಮಿಕರ ಶಕ್ತಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಕಾರ್ಮಿಕರ ಆಶೋತ್ತರಗಳಿಗೆ ಸ್ಪಂದಿಸುವ ಒಂದು ವಾಹಿನಿಯಾಗಿ, ಕಾರ್ಮಿಕರ ಒಡನಾಡಿಯಾಗಿ ಸದಾ ಇರುತ್ತದೆ. ನೀವು ನಿರಾಶರಾಗಬೇಡಿ. ಕೆಲವು ದಿನಗಳ ಒಳಗಡೆ ಶ್ರೇಯಸ್ ಕಾಗದ ಕಾರ್ಖಾನೆ ಪುನರಾರಂಭ ಆಗ್ತದೆ. ಎಲ್ಲ ಕಾನೂನಿನ ಅಡೆತಡೆಗಳನ್ನೆಲ್ಲವನ್ನು ಕೂಡ ದಾಟಿ ಮುಂದೆ ಯಾವುದೇ ಸಮಸ್ಯೆಗಳು ಬರದಂತೆ ಕಾರ್ಖಾನೆ ಪುನರಾರಂಭ ಆಗ್ತದೆ. ಅಲ್ಲಿಯವರೆಗೆ ತಾಳ್ಮೆ ಮತ್ತೆ ಸಹಕಾರ ಇರಲಿ, ಒಗ್ಗಟ್ಟಿರಲಿ. ಯಾರ ಮಾತನ್ನು ಕೂಡ ಕೇಳಬೇಡಿ. ಬದುಕು ನಿಮ್ಮದು. ನಿಮ್ಮ ಬದುಕಿಗೆ, ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ಎನ್ನುವ ಅರಿವು ನಿಮಗೆಲ್ಲರಿಗೂ ಕೂಡ ಇರಲಿ ಎನ್ನುವಂತಹ ಪ್ರಾರ್ಥನೆ. ಇದರ ಜೊತೆಗೆ ಕಸದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ನಿರಂತರವಾಗಿ ದಾಂಡೇಲಿ ನ್ಯೂಸ್ 9 ಸುದ್ದಿಯನ್ನು ಮಾಡ್ತದೆ. ತಹಶೀಲ್ದಾರ್ ಆಗಿರುವ ಶೈಲೇಶ್ ಪರಮಾನಂದ್ ಅವರು ಪ್ರಭಾರಿ ಪೌರಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ನಂತರದಲ್ಲಿ ನಗರದ ಸ್ವಚ್ಛತೆಗೆ ವಿಶೇಷವಾದ ಗಮನವನ್ನು ಇಟ್ಟಿದ್ದಾರೆ. ಇದು ಬಹಳ ಅಭಿನಂದನೀಯ. ಈಗಾಗಲೇ ಬಹಳಷ್ಟು ಅಂಗಡಿಗಳಿಗೆ, ಕೆಲವು ಖಾಲಿ ಜಾಗದ ಮಾಲಕರಿಗೆ ನೋಟಿಸ್ ಅನ್ನು ನೀಡುವ ಪ್ರಕ್ರಿಯೆಗೆ ಶೈಲೇಶ್ ಪರಮಾನಂದ್ ಅವರು ಮುನ್ನಡಿಯನ್ನ ಇಟ್ಟಿದ್ದಾರೆ. ಇದು ಒಳ್ಳೆಯ ಕಾರ್ಯ. ಎಲ್ಲರೂ ಕೂಡ ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಅಂತ ಹೇಳುತ್ತಾ, ಶೈಲೇಶ್ ಪರಮಾನಂದ್ ಅವರು ತಮ್ಮ ಪ್ರಭಾರಿ ಪೌರಾಯುಕ್ತರಾಗಿ ಇನ್ನು ಕೆಲವೇ ವಾರದ ಒಳಗಡೆ, ದೀಪಾವಳಿ ಮುಗಿದು ವಾರದೊಳಗಡೆ ಟ್ರಕ್ ಟರ್ಮಿನಲ್ನ ಸಮಸ್ಯೆಯನ್ನು ಬಗೆಹರಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಬಹುದೊಡ್ಡ
ಅವಕಾಶವನ್ನ ಕಾಣಿಕೆಯನ್ನ ನೀಡಲಿದ್ದಾರೆ ಎನ್ನುವಂತಹ ನಂಬಿಕೆ ಸಮಸ್ತ ದಾಂಡೇಲಿಗರಿಗಿದೆ. ಆ ನಿಟ್ಟಿನಲ್ಲಿ ಅವರು ಮುನ್ನಡೆಯಲಿ ಎನ್ನುವ ಪ್ರಾರ್ಥನೆಯ ಮನವಿ. ನಾಳೆ ಮತ್ತಷ್ಟು ವರ್ಣರಂಜಿತ ಸ್ಫೋಟಕ ಸುದ್ದಿಗಳನ್ನ ಹೊತ್ತು ಬರ್ತೀವಿ. ಅಲ್ಲಿವರೆಗೆ ಶುಭ.